ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ರಾಮನ ಮಂತ್ರಾಕ್ಷತೆ, ರಾಮ ಮಂದಿರ, ಅಯೋಧ್ಯೆ ರಾಮ ಮಂದಿರದ ಮಂತ್ರಾಕ್ಷತೆ ಎಲ್ಲರ ಮನೆಗೂ ತಲುಪಿದೆ ಅಂದ್ಕೊಂಡಿದ್ದೀನಿ. ನಮ್ಮ ಮನೆಗೂ ಸಹ ಅಯೋಧ್ಯೆ ರಾಮ ಮಂದಿರದ ಮಂತ್ರಾಕ್ಷತೆ ತಲುಪಿ 3 ದಿನ ಆಗಿತ್ತು. ನಾವು ಅದನ್ನು ಎಲ್ಲ ಟಿ ವಿ ಚಾನಲ್ಗಳು, ಗುರೂಜಿಗಳು ಹೇಳೋದಕ್ಕೆ ನಾವು ಸಹ ಅವತ್ತಿನ ದಿನ ಸ್ವೀಟ್ ಮಾಡಿ ಮಂತ್ರಾಕ್ಷತೆಯನ್ನು ಸ್ವೀಟ್ ಜೊತೆಗೆ ಉಪಯೋಗಿಸ್ಕೊಂಡು, ಹಾಗೆ ಅವ್ರು ಹೇಳಿದ ಥರ ಮಾಡಿ ನೋಡಿ. ನಾನು ಅವತ್ತು ಗಸಗಸೆ ಪಾಯಸ ಮಾಡೋಣ ಅಂತ ಗಸಗಸೆ ಜೊತೆಗೆ ಅದರ ಮಂತ್ರಾಕ್ಷತೆಯ ಕೆಲವು ಅಕ್ಕಿ ಕಾಳುಗಳನ್ನು ಸಹ ಗಸಗಸೆ ಜೊತೆಗೆ ನೆನೆಸಿಟ್ಕೊಂಡಿದ್ದೆ. ನೋಡಿ, ಗಸಗಸೆ ಪಾಯಸ ಮಾಡೋದಕ್ಕೆ ನಾನು ದ್ರಾಕ್ಷಿ, ಗೋಡಂಬಿ, ಎಲ್ಲ ಡ್ರೈ ಫ್ರೂಟ್ಸು, ಏಲಕ್ಕಿ ಪುಡಿ, ಕಾಯಿ ತುರಿ ಹಾಗೆ ನೆನೆಸಿ ಗಸಗಸೆ ಹಾಗೆ ಮಂತ್ರಾಕ್ಷತೆಯನ್ನು ಜೊತೆ ಹಾಕ್ಕೊಂಡು ನೆನೆಸಿಟ್ಕೊಂಡಿದ್ದೀನಿ. ನೋಡಿ, ಈ ಥರ ನಾನು ಒಂದು ಇದ್ದಿಲು ಒಲೆಯನ್ನು ಎಣ್ಣೆ ಕ್ಯಾನ್ ಇರುತ್ತಲ್ಲ ಅದನ್ನು ಉಪಯೋಗಿಸ್ಕೊಂಡು ಇದ್ಲು ಒಲೆ ಮಾಡಿದ್ದೀನಿ. ನೋಡಿದೆ ಹೇಗಿದೆ ಅಂತ ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಈ ಥರ ಇದ್ಲು ಒಲೆಯನ್ನು ಆ ಡಬ್ಬಿ ಒಳಗಡೆ ಹಾಕಿ ರೆಡಿ ಮಾಡ್ಕೊಂಡಿದ್ದೆ. ಇವತ್ತು ಅಯೋಧ್ಯೆ ರಾಮ ಮಂದಿರದ ಉದ್ಘಾಟನೆ ಇರೋದರಿಂದ ಒಳ್ಳೆಯ ದಿನ ಇದೆ ಅಂತ ನಾನು ಆ ಒಲೆಯನ್ನು ಸಹ ಇವತ್ತು ಆ ಹೊಸ ಒಲೆಯಲ್ಲೇ ಸಹ ನಾನು ಇವತ್ತು ಗಸಗಸೆ ಪಾಯಸ ಮಾಡಿದೆ. ಒಲೆಯೂ ಸಹ ಪೂಜೆ ಮಾಡಿ ಅದರಲ್ಲೇ ಗಸಗಸೆ ಪಾಯಸ ಮಾಡಿದೆ. ನೋಡಿ, ಇದು ಸುಮಾರು ಇಡ್ಲನ್ನು ಹಿಡಿದಿತ್ತು. ಹಾಗೆ ಇಟ್ಟು 10 ನಿಮಿಷಕ್ಕೆ ನೀರೆಲ್ಲ ಕುದಿ ಬಂದುಬಿಡುತ್ತೆ, ಅಷ್ಟು ಚೆನ್ನಾಗಾಗಿದೆ ಒಲೆ ಮಾತ್ರ. ನೋಡಿ ಎಷ್ಟು ಇಡ್ಲನ್ನು ಹಿಡಿತಾ ಇದೆ. ನಾನು ಒಂದು ಸ್ವಲ್ಪ ಮೊದಲೇ ಮಾಡಿ ಇಟ್ಟುಕೊಂಡಿರೋಂಥ ಇಡ್ಲಿ ಹಾಕಿ, ಆಮೇಲೆ ಕೆಂಡ ಹಾಕಿ, ಆಮೇಲೆ ಮತ್ತೆ ಮೇಲೆ ಇಜ್ಜಿಲನ್ನು ಹಾಕಿದ್ದೆ. ತುಂಬ ಚೆನ್ನಾಗಾಗಿದೆ ಒಲೆ ಮಾತ್ರ. ಅನ್ನ ಸಹ ಮಾಡ್ಬೋದು ಇದರಲ್ಲಿ. ಹಾಲು ಕಾಯಿಸೋದು, ಅನ್ನ ಮಾಡೋದು, ಹಾಗೆ ಸ್ವಲ್ಪ ಬೇಳೆಗಳನ್ನು ಬೇಯಿಸ್ಕೊಳ್ಳೋದಿದ್ದರೆ ಈ ಥರ ಕೆಂಡ ಹಾಕಿ ಬೇಳೆಯನ್ನು ಹಾಕಿಟ್ಬಿಟ್ರೆ ಪಾತ್ರೆನೂ ಕಪ್ಪಾಗೋದಿಲ್ಲ. ಕೆಂಡ ತುಂಬ ಬಿಸಿಯಾಗಿರೋದ್ರಿಂದ ಕೆಂಡದಲ್ಲಿ ತುಂಬ ಕಾವಿರುತ್ತೆ ಕೆಂಡದ್ದು, ಹಾಗಾಗಿ ಬೇಗ ಬೇಯ್ದುಬಿಡುತ್ತೆ, ಉಕ್ಕೋದಿಲ್ಲ ಯಾವುದೇ. ನೋಡಿ, ಈ ಕಡೆ ನೆನೆಸಿಟ್ಕೊಂಡ ಗಸಗಸೆ ಹಾಗೆ ಕಾಯಿ ತುರಿಯನ್ನು ಸಹ ತಿರುಗಿಕೊಂಡು ಈ ಕಡೆ ಇದ್ದಿಲು ಒಲೆಯಲ್ಲಿ ನೀರನ್ನು ಕಾಯಕ್ಕಿಟ್ಕೊಂಡಿದ್ದೆ. ನೋಡಿ, ನೀರು ಹೇಗೆ ಉಗಿ ಹಾಯ್ತಾ ಇದೆ ಅಂತ, ಹಾಗೆ ಕಾದಿದೆ. ನಂತರ ಇಟ್ಕೊಂಡಿರೋಂಥ ಕಾಯಿ ಹಾಲು ಎಲ್ಲದನ್ನು ಆ ನೀರಿಗೆ ಮಿಕ್ಸ್ ಮಾಡಿ ಕುದಿಸಿ ಬೆಲ್ಲ ಹಾಕಿ, ಆಮೇಲೆ ಏಲಕ್ಕಿ ಪುಡಿ, ಡ್ರೈ ಫ್ರೂಟ್ಸನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಗಸಗಸೆ ಪಾಯಸ ರೆಡಿ ಆಗಿಬಿಡುತ್ತೆ. ನೋಡಿ, ನಾನು ರಾಮನ ಮಂದಿರದ ಮಂತ್ರಾಕ್ಷತೆಯನ್ನು ಸಹ ಈ ಗಸಗಸೆ ಜೊತೆಗೆ ಸ್ವಲ್ಪ ಸೇರಿಸಿದ್ದೆ. ಈ ದಿನ ಎಲ್ಲರೂ ಸ್ವೀಟ್ ಮಾಡಿ ತಿನ್ನಬೇಕು, ಹಾಗೆ ಮನೆಯಲ್ಲೆಲ್ಲ ದೀಪ ಹಚ್ಚಬೇಕು ಅಂತ ಹೇಳಿದರು. ಅದೇ ಪ್ರಕಾರನೇ ನಾವು ಮಾಡಿದ್ವಿ. ನೋಡಿ, ಗಸಗಸೆ ಪಾಯಸ ಮಾಡಿ ದೇವರಿಗೆ ನೈವೇದ್ಯ ಮಾಡಿದೆ. ನಾನು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕಿ ಕೈ ಆಡಿಸ್ಕೊಳ್ತಾ ಇದ್ದೀನಿ. ಒಲೆ ಮಾತ್ರ ತುಂಬ ಚೆನ್ನಾಗಾಗಿತ್ತು. ನಾನು ಮಾತ್ರ ನೋಡಿ ಡ್ರೈ ಫ್ರೂಟ್ಸನ್ನು ತುಪ್ಪ ಹಾಕಿ ಹುರ್ಕೊಳ್ತಾ ಇದ್ದೀನಿ. ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಎಲ್ಲ ನೋಡಿ ಎಷ್ಟು ಬಿಸಿ ಇದೆ ಅಂದರೆ ತುಪ್ಪ ಹಾಕಿದ ತಕ್ಷಣ ಕರಗ ಹೋಗಿತ್ತು. ಕೆಂಡ ತುಂಬ ಚೆನ್ನಾಗಿ ದೊಡ್ಡ ಕೆಂಡಗಳನ್ನು ಹಾಕಿರೋದ್ರಿಂದ ಬೇಗ ಬಿಸಿ ಆಗಿಬಿಡುತ್ತೆ ಪಾತ್ರೆಗಳು ಈ ಒಲೆಯಲ್ಲಿ. ನೀವು ಬೇಕಾದರೆ ಒಂದು ಸಲ ಟ್ರೈ ಮಾಡಿ ನೋಡಿ. ಬೇಕಾದರೆ ಈ ಥರ ಒಲೆ ಹಾಕೋದು ಹೇಗೆ ಅಂತ ಇನ್ನೊಂದು ಸರಿ ವಿಡಿಯೋ ನೋಡಿ, ಕೆಂಡ ಹೇಗೆ ಕಾಣಿಸ್ತಾ ಇದೆ ಅಂತ. ನೋಡಿ, ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ ಮೇಲೆ ಗಸಗಸೆ ಪಾಯಸ ರೆಡಿ ಆಯಿತು. ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ. ಗಸಗಸೆನ ರಾತ್ರಿಯೇ ನೆನೆಸಿಟ್ಟು ಬೆಳಗ್ಗೆ ಸ್ವಲ್ಪ ಕಾಯಿ ತುರಿ, ಏಲಕ್ಕಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ಅದನ್ನು ನೀರು ಜೊತೆಗೆ ಹಾಕಿ ಕುದಿಸಿ ಬೆಲ್ಲ, ಏಲಕ್ಕಿ ಪುಡಿ, ಡ್ರೈ ಫ್ರೂಟ್ಸ್ ಹಾಕ್ಕೊಂಡ್ರೆ ಗಸಗಸೆ ಪಾಯಸ ರೆಡಿ ಆಗುತ್ತೆ. ನೋಡಿ, ಪೂಜೆ ಮಾಡಿ ದೇವರಿಗೆ ಗಸಗಸೆ ಪಾಯಸನ ನೈವೇದ್ಯ ಮಾಡಿ, ದೀಪನೂ ಸಹ ಮಂತ್ರಾಕ್ಷತೆಗಳನ್ನು ಪೂಜೆ ಮಾಡಿ ಅದಕ್ಕೆ ಒಂದು ಸಪ್ರೇಟ್ ದೀಪವನ್ನು ಸಹ ಹಚ್ಚಿಟ್ಟಿದ್ದೀವಿ. ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.